ಬೆಳಿಗ್ಗೆ ಇಷ್ಟು ಸುಂದರವಾಗಿ ಕಾಣೋ ಈ ಮರ ರಾತ್ರಿ ಆದರೆ ಯಾಕೆ ಎಲ್ಲರಿಗೂ ಭಯ? ಎಲ್ಲರೂ ಮಲಗಿದ್ದಾರೆ. ಒಬ್ಬನೇ ಈ ದಾರಿಯಲ್ಲಿ ನಡೆದುಕೊಂಡು ಹೋಗ್ತಿದ್ದೀರಾ. ಮುಂದೆ ಈ ದೊಡ್ಡ ಹುಣಸೆ ಮರ ಕಾಣಿಸಿಕೊಂಡ್ರೆ ನೀವು ನಿಜವಾಗ್ಲೂ ನಿಲ್ತೀರಾ ಅಥವಾ ಓಡ್ತೀರಾ? ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇರೋದು SCB ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇವತ್ತು ನಾವು ಮಾತಾಡ್ತಿರೋದು ಒಂದು ಊರಿನ ಕಥೆ ಅಲ್ಲ ಸ್ನೇಹಿತರೆ, ಎಲ್ಲ ಹಳ್ಳಿಗಳಲ್ಲೂ ಕೇಳಿ ಬರೋ ಭಯಾನಕ ನಂಬಿಕೆ, ಹುಣಸೆ ಮರ ನೈಟ್ ಟೈಮ್. ಹಿರಿಯರು ಹೇಳ್ತಾರೆ ರಾತ್ರಿ ಇಲ್ಲಿ ಆತ್ಮಗಳು ಬರುತ್ತವೆ ಅಂತ, ಯಾರೋ ಕರೆದಂತೆ ಶಬ್ದ ಕೇಳಿಸುತ್ತೆ ಅಂತ, ಮರದ ಕೆಳಗೆ ನಿಂತರೆ ತಲೆ ಸುತ್ತುತ್ತೆ ಅಂತ. ಕೆಲವರು ಹೇಳ್ತಾರೆ ನಾವು ನೋಡಿಲ್ಲ ಆದರೆ ಅನುಭವಿಸಿದ್ದೀವಿ ಅಂತ. ಈ ಮಾತುಗಳು ತಲೆತಲಾಂತರದಿಂದ ನಮ್ಮ ಮನಸ್ಸಿಗೆ ಬಿದ್ದಿವೆ. ಹುಣಸೆ ಮರ ಸಾಮಾನ್ಯ ಮರ ಅಲ್ಲ, ತುಂಬಾ ದೊಡ್ಡದು. ದಟ್ಟ ಎಲೆಗಳು, ದೊಡ್ಡ ಕೊಂಬೆಗಳು, ರಾತ್ರಿ ಬೆಳಕು ಒಳಗೆ ಹೋಗಲ್ಲ. ನೆರಳುಗಳು ಜೀವಂತವಾಗಿ ಚಲಿಸಿದ ಹಾಗೆ ಕಾಣಿಸುತ್ತೆ. ಇಂತಹ ಪರಿಸರದಲ್ಲಿ ಭಯ ಆಗೋದು ಸಹಜ. ಆ ರಾತ್ರಿ ಏನಾಯಿತು? ರಾಮಣ್ಣ ಸಾಧಾರಣ ರೈತ. ಆ ದಿನ ಅವನಿಗೆ ಒಬ್ಬನೇ ಹೊರಗೆ ಹೋಗಬೇಕಾಯಿತು. ಅಚಾನಕ್ ಮರದ ಹತ್ತಿರ ಏನೋ ಶಬ್ದ. ರಾಮಣ್ಣನ ಹೃದಯ ದಪ 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 ಅಂತ ಹೊಡೆಯಿತು. ನೆರಳು ಕದಲಿದಂತೆ ಆಯಿತು. ಅದು ನೆರಳ ಅಥವಾ ಯಾರಾದರೂ? ರಾಮಣ್ಣ ಹಿಂದಿರುಗಿ ನೋಡೋ ಧೈರ್ಯ ಮಾಡಲೇ ಇಲ್ಲ. ಒಂದು ಕ್ಷಣವೂ ಯೋಚಿಸದೆ ರಾಮಣ್ಣ ಅಲ್ಲಿಂದ ಓಡಿದ. ಭಯ ಯಾಕೆ ನಿಜವಾಗಿಯೇ ಅನಿಸುತ್ತೆ? ಇಲ್ಲಿ ಪ್ರಶ್ನೆ ಏನಂದ್ರೆ, ಅದು ನಿಜವಾಗಿಯೂ ಭೂತನ? ಕತ್ತಲೆ, ನಿಶಬ್ದ ಪ್ಲಸ್ ಅಜ್ಞಾತ ಶಬ್ದ, ಈ ಮೂರು ಸೇರಿದ್ರೆ ನಮ್ಮ ಮೆದುಳು ಅಪಾಯ ಅಂತ ಭಾವಿಸುತ್ತೆ. ಸಣ್ಣ ಶಬ್ದವು ಭಯಾನಕವಾಗಿ ಅನಿಸುತ್ತೆ. ಭಯ ಶುರುವಾಗೋದು ಮರದಿಂದಲ್ಲ, ನಮ್ಮ ಮನಸ್ಸಿನಿಂದ. ರಾತ್ರಿ ವೇಳೆಯಲ್ಲಿ ಮರಗಳು ಆಮ್ಲಜನಕ ಕೊಡ್ತಾವ? ಒಂದು ದೊಡ್ಡ ಮಿತ್ತಿದೆ, ರಾತ್ರಿ ಹುಣಸೆ ಮರ ಆಮ್ಲಜನಕ ಬಿಡಲ್ಲ ಅಂತ. ನಿಜ ಏನು ಗೊತ್ತಾ? ಯಾವುದೇ ಮರ ಕೂಡ ರಾತ್ರಿ ಆಕ್ಸಿಜನ್ ಬಿಡಲ್ಲ. ಬೆಳಕು ಇಲ್ಲದ ಕಾರಣ ಫೋಟೋಸಿಂಥಸಿಸ್ ನಿಲ್ಲುತ್ತೆ. ಮರಗಳು ಕೂಡ ನಮ್ಮ ಹಾಗೇನೆ ಉಸಿರಾಟ ಮಾಡ್ತವೆ. ಆದರೆ ಮರ ವಿಷ ಬಿಡುತ್ತೆ ಅನ್ನೋದು ಪೂರ್ಣ ಸುಳ್ಳು. ಇಲ್ಲಿ ಭಯದ ಕಾರಣ ಏನು ಅಂತ ನೋಡೋದಾದ್ರೆ, ಪ್ರಾಣಿ ಪಕ್ಷಿಗಳ ಶಬ್ದ. ರಾತ್ರಿ ಹೊತ್ತು ಗೂಬೆ, ಕೀಟ, ಹಾವುಗಳ ಚಲನೆ ಜಾಸ್ತಿ ಇರುತ್ತೆ. ಗೂಬೆ ಶಬ್ದ ಮಾನವನಿಗೆ ಸಹಜವಾಗಿ ಭಯ ಹುಟ್ಟಿಸುತ್ತೆ. ಇದನ್ನ ಭೂತದ ಶಬ್ದ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಇದು ಗೂಬೆಯ ಶಬ್ದ. ಹಿರಿಯರ ಉದ್ದೇಶ. ಸ್ನೇಹಿತರೆ, ನಮ್ಮ ಹಿರಿಯರು ಮೂರ್ಖರಲ್ಲ. ಮಕ್ಕಳು ರಾತ್ರಿ ಹೊರಗೆ ಹೋಗಬಾರ್ದು ಹಾಗೂ ಹಾವು ಕಚ್ಚಬಾರದು, ಕತ್ತಲಲ್ಲಿ ಯಾವುದೇ ಅಪಘಾತ ಆಗಬಾರದು, ಅದಕ್ಕಾಗಿ ಭೂತ ಇದೆ ಅಂತ ಹೇಳಿ ಭಯ ತೋರಿಸಿದರು. ಹಗಲು ಈ ಮರ ನೆರಳು ಕೊಡುತ್ತೆ, ಹಣ್ಣು ಕೊಡುತ್ತೆ, ಜೀವನ ಕೊಡುತ್ತೆ. ಆದರೆ ರಾತ್ರಿ ಮಾತ್ರ ನಮ್ಮ ಮನಸ್ಸು ಇದನ್ನ ಭಯಾನಕ ಮಾಡುತ್ತೆ. ಹುಣಸೆ ಮರ ಕೆಟ್ಟದ್ದಲ್ಲ. ಭಯ ಮರದಲ್ಲಿಲ್ಲ, ಭಯ ನಮ್ಮ ಮನಸ್ಸಿನಲ್ಲಿದೆ. ನಂಬಿಕೆ ಇರಲಿ, ಅಂಧ ನಂಬಿಕೆ ಬೇಡ. ಆದರೆ ಸುರಕ್ಷತೆ ತುಂಬ ಮುಖ್ಯ. ರಾತ್ರಿ ಸಮಯ ಒಬ್ಬರೇ ಎಲ್ಲೂ ಹೋಗಬೇಡಿ. ನಿಮ್ಮ ರಕ್ಷಣೆ ನಿಮ್ಮ ಕೈಯಲ್ಲಿದೆ. ವಿಡಿಯೋ ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಲ್ಲಿ.